ಆತ್ಮೀಯರೇ ಎಲ್ಲರೂ ನಮಸ್ಕಾರಗಳು. ದಿನಾಂಕ 14 ನವೆಂಬರ್ 2025ರಂದು ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ನಡೆಸಲಾಗ್ತಾ ಇದೆ. ಈ ಒಂದು ಮಹಾಸಭೆಗೆ ಸಂಬಂಧಿಸಿದಂತೆ ಪೂರ್ವ ಸಿದ್ಧತಾ ಚಟುವಟಿಕೆಗಳನ್ನು ನೋಡಲಾಗಿ ಈ ಒಂದು ಮಹಾಸಭೆಗೆ ಸಂಬಂಧಿಸಿದಂತೆ ಮೊದಲಿಗೆ ವಿವಿಧ ಹಂತದ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಶಾಲೆಯ ಮುಖ್ಯಸ್ಥರಿಗೆ ಜವಾಬ್ದಾರಿಯನ್ನು ಹಂಚಿಕೆ ಮಾಡ್ತಕ್ಕಂಥದ್ದು. ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಪದವಿ ಪೂರ್ವ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪೋಷಕ ಶಿಕ್ಷಕ ಮಹಾಸಭೆಯನ್ನು ಹಮ್ಮಿಕೊಳ್ಳುವ ಸಂಬಂಧ SDMC ಸಭೆಯಲ್ಲಿ ಚರ್ಚಿಸಿ ಅದಕ್ಕೆ ಸಂಬಂಧಿಸಿದ ರೂಪರೇಷೆಗಳನ್ನು ಸಿದ್ಧಪಡಿಸಿಕೊಳ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಎಲ್ಲ ಪೋಷಕರು ಭಾಗವಹಿಸಬೇಕಾಗಿರುತ್ತದೆ. ಈ ಒಂದು ಸಭೆಯಲ್ಲಿನ ಮುಖ್ಯ ಚಟುವಟಿಕೆಗಳು ಕಲಿಕೆಯಲ್ಲಿ ಮತ್ತು ಸಹಪಾಠಿ ಚಟುವಟಿಕೆಗಳಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಈ ಮಹಾಸಭೆಗೆ ಸಂಬಂಧಿಸಿದಂತಹ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಜೊತೆಗೆ ಎಲ್ಲ ಪೋಷಕರು ಈ ಒಂದು ಸಭೆಯಲ್ಲಿ ಭಾಗವಹಿಸಲು ಪ್ರೇರಣೆಯನ್ನು ನೀಡತಕ್ಕಂಥದ್ದು ಮತ್ತು ಈ ಒಂದು ಸಭೆಯ ದಿನದಂದು ಶಾಲೆಯನ್ನು ಹಬ್ಬದ ರೀತಿಯಲ್ಲಿ ಅಲಂಕರಿಸಿ ಹಬ್ಬದ ಮಾದರಿಯಲ್ಲಿ ಸಭೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಈ ಪೋಷಕ ಶಿಕ್ಷಕ ಮಹಾಸಭೆಯೆಂದು ಹಮ್ಮಿಕೊಳ್ತಕ್ಕಂತಹ ಚಟುವಟಿಕೆಗಳು ಅದನ್ನು ನೋಡಲಾಗಿ ಒಂದು ಟೈಮ್ ಟೇಬಲ್ ಪ್ರಕಾರ ಈ ಪೋಷಕ ಶಿಕ್ಷಕ ಮಹಾಸಭೆಯ ಒಂದು ಟೈಮ್ ಟೇಬಲನ್ನು ನೋಡೋದಾದರೆ ಈ ಒಂದು ಸಭೆಯನ್ನು ಮೊದಲಿಗೆ 10 ಗಂಟೆಗೆ ಆರಂಭ ಮಾಡಬೇಕು. 10ರಿಂದ 11 ಗಂಟೆಯವರೆಗೆ ಪೋಷಕ ಸಭೆಯ ಉದ್ಘಾಟನೆ ಮಾಡಿ ಪರಸ್ಪರ ಪರಿಚಯ ಮಾಡಿಕೊಂಡು ಸ್ವಾಗತದ ನಂತರ ಸಂವಿಧಾನ ಪೀಠಿಕೆ ಓದುವುದರ ಮೂಲಕ ಈ ಒಂದು ಸಭೆಯನ್ನು ಪ್ರಾರಂಭಿಸ್ತಕ್ಕಂಥದ್ದು ಮತ್ತು 11ರಿಂದ 12 ಗಂಟೆಯವರೆಗೆ ಮಕ್ಕಳ ಪ್ರಗತಿಯ ಚರ್ಚೆ, ಕಲಿಕಾ ಉಪಕ್ರಮಗಳ ಬಗ್ಗೆ ಚರ್ಚೆ, ಪ್ರೋತ್ಸಾಹದಾಯಕ ಯೋಜನೆಗಳ ಬಗ್ಗೆ ಚರ್ಚೆ, FLN LBA ಬಗ್ಗೆ ಚರ್ಚೆ, ಕಲಿಕಾ ಸೌಲಭ್ಯಗಳ ಬಗ್ಗೆ ಚರ್ಚೆ ಮತ್ತು ಪೋಷಕರ ಜವಾಬ್ದಾರಿ ಅರಿವು ಮೂಡಿಸುವುದು. ಇನ್ನು 12 ಗಂಟೆಯಿಂದ 1 ಗಂಟೆಯವರೆಗೆ RTE ಕಾಯ್ದೆ, ಮಕ್ಕಳ ಹಕ್ಕುಗಳು, ಪೋಕ್ಸೋ ಕಾಯ್ದೆ ಬಗ್ಗೆ ಅರಿವು ಮೂಡಿಸುವುದು, ಬಾಲ್ಯ ವಿವಾಹ ನಿಷೇಧ, ಬಾಲಕಾರ್ಮಿಕ ನಿಷೇಧ, ವಿಶೇಷ ಚೇತನ ಮಕ್ಕಳಿಗೆ ಇರತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಇನ್ನು 1ರಿಂದ 1:30ರವರೆಗೆ ಶಾಲಾ ಅಭಿವೃದ್ಧಿಯಲ್ಲಿ SDMC ಅವರ ಸಹಕಾರ ಮತ್ತು ಪಾತ್ರದ ಬಗ್ಗೆ ತಿಳಿಸುವುದು. ಇನ್ನು 1:30ರಿಂದ 2:15ರವರೆಗೆ ಊಟದ ವಿರಾಮ. ಸೊ ಈ ಎಲ್ಲ ಒಂದು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ಈ ಒಂದು ವೇಳಾಪಟ್ಟಿಯ ಪ್ರಕಾರ. ಇನ್ನು ಈ ಒಂದು ಪೋಷಕ ಶಿಕ್ಷಕ ಮಹಾಸಭೆ ಮೆಗಾ PTM 14ನೇ ತಾರೀಕಿನ ನಡೀತಕ್ಕಂಥ ಈ ಒಂದು ಮೆಗಾ PTMಗೆ ಸಂಬಂಧಿಸಿದಂತೆ ಶಾಲಾ ಕಾಲೇಜು ಮುಖ್ಯಸ್ಥರ ಜವಾಬ್ದಾರಿಗಳನ್ನು ನೋಡಲಾಗಿ ಮುಖ್ಯವಾಗಿ ಮುಖ್ಯ ಶಿಕ್ಷಕರು ಈ ಸಭೆಗೆ ಸಂಬಂಧಿಸಿದಂತೆ ಎಲ್ಲ ಒಂದು ಸಿಬ್ಬಂದಿಗೆ ಜವಾಬ್ದಾರಿ ಹಂಚಿಕೆ ಮಾಡಿ ಮಕ್ಕಳ ಸುರಕ್ಷತೆಗೆ ಆದ್ಯತೆಯನ್ನು ನೀಡಬೇಕು. ಸಭೆಯ ಆಹ್ವಾನ ಪತ್ರಿಕೆಯನ್ನು ಮಕ್ಕಳ ದಿನಚರಿ ಪುಸ್ತಕದಲ್ಲಿಟ್ಟು ಪೋಷಕರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ಕೋಬೇಕು ಮತ್ತು ಈ ಒಂದು ಸಭೆಗೆ ಪೂರ್ವ ಸಿದ್ಧತೆಯಾಗಿ ಎಲ್ಲ ಒಂದು ಅಗತ್ಯ ಸಿದ್ಧತೆಗಳು, ಅದು ಬ್ಯಾನರ್ ಆಗಿರ್ಬೋದು, ಕಾರ್ಯಕ್ರಮದ ಪಟ್ಟಿ ಮತ್ತು ಅವಶ್ಯಕ ಮಾಹಿತಿಗಳು, ಮಕ್ಕಳ ಕಲಿಕಾ ಪ್ರದರ್ಶನ ಕಾರ್ಯಕ್ರಮಗಳ ಸಿದ್ಧತೆ, ಎಲ್ಲ ರೀತಿಯ ಸಿದ್ಧತೆಗಳನ್ನು ರೂಪರೇಷೆಗಳನ್ನು ಮುಂಚಿತವಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂಥದ್ದು ಮತ್ತು ಒಟ್ಟಿನಲ್ಲಿ ಶಿಸ್ತು, ಸಂಯಮ, ಸುರಕ್ಷತೆ, ಸ್ವಚ್ಛತೆ ಕಾಪಾಡಿಕೊಳ್ಳುವುದರ ಮೂಲಕ ಸದರಿ ಮೆಗಾ PTMನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸ್ತಕ್ಕಂಥದ್ದು. ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ದಿನಾಂಕ 14 ನವೆಂಬರ್ 2025ರಂದು ನಡೆಯಲಿರ್ತಕ್ಕಂತಹ ಪೋಷಕ ಶಿಕ್ಷಕರ ಮಹಾಸಭೆಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಇಲ್ಲಿವರೆಗೂ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.